ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೆಲ್ಲ ಹೊಂಟೇನ್ ಗೆಸ್ ಮಾಡ್ರಿ. ನಿಮ್ಗೆ ಗೊತ್ತಲ್ಲ ರೈಲ್ವೆ ಸ್ಟೇಷನ್ ಒಳಗೆ ಅದೇನಂತೇಳಿ ನಿಮ್ಗೆ ಗೊತ್ತೈತಿ. ಆಕ್ಚುಲಿ ಹೇಳ್ಬೇಕಂದ್ರೆ ಏನ್ ಭಾಳ ದೂರ ಏನ್ ಹೊಂಟಿಲ್ಲ, ಅಳ್ಳಾವರ್ ನಿಂತ್ರ ಹುಬ್ಳಿಗ್ ಹೊಂಟಿವಿ. ಅದು ಎದಕ್ಕಂದ್ರೆ ಏಡಿ ತರಾಕ. ಲಾಸ್ಟ್ ಟೈಮ್ ಏಡಿ ವಿಡಿಯೋ ಹಾಕಿದ್ದೆ ಅಲ್ಲ, ಅದು ಡಿಲೀಟ್ ಆಗಿದೆ ಫ್ರೆಂಡ್ಸ್. ಸೊ ಅಳ್ಳಾವರ್ ನಿಂತ್ರ ಹುಬ್ಳಿಗ್ ಹೊಂಟೇನಿ ನಿಮ್ಗೋಸ್ಕರ ಮತ್ತೊಂದ್ಸಲ ಏಡಿ ತಗೊಂಡ್ ಬಂದು ಅದನ್ನ ಕುಕಿಂಗ್ ಹೆಂಗ್ ಮಾಡೋದಂತ ಹೇಳಿ ವಿಡಿಯೋ ಮಾಡಿ ತೋರ್ಸಾಕೋಸ್ಕರ ನೋಡ್ರಿ. ಇವಾಗ ಎಷ್ಟು ಟೈಮ್ ಆಗೈತಂದ್ರ ಮಾರ್ನಿಂಗ್ 7:27 ಆಗೈತಿ. ಇವಾಗ ಹೊಂಟೇವ್ ನಾವ. ಆಕ್ಚುಲಿ ಹೇಳ್ಬೇಕಂದ್ರ ಏನ್ ಗೊತ್ತಾ, ಇದು ಎಷ್ಟಂದ್ರೆ ಅಷ್ಟು ಬಿಸಿಲು ಐತಿ. ನಮ್ಗ ಅನ್ಸಿದ್ ಏನ್ ಗೊತ್ತಾ, ಬೈಕ್ ತಗೊಂಡ್ ಹೋಗೋದು ಹಂಗೆಲ್ಲ ಬಸ್ಸಿಗೆ ಹೋಗೋದು ಅದೆಲ್ಲ ಯಾವ್ದು ಕಂಫರ್ಟೇಬಲ್ ಇಲ್ಲ. ಮಸ್ತ್ ಟ್ರೈನಿಗೆ ಹೋದ್ರೆ ಟ್ರೈನ್ ಬಾಳ ಕಂಫರ್ಟೇಬಲ್ ಅಂತೇಳಿ ಟ್ರೈನಿಗೆ ಹೊಂಟೇವಿ. ನೋಡ್ರಿ ನನ್ನ ಹಸ್ಬೆಂಡ್ ಅದಾರ. ಲಾಸ್ಟ್ ಟೈಮ್ ವಿಡಿಯೋ ಡಿಲೀಟ್ ಮಾಡ್ಬಿಟ್ಟೈತಿ. ಏನೋ ಚಾನಲ್ ಸಾರಿ ವಿಡಿಯೋ ಮಾನಿಟೈಸ್ ಆಗಿಲ್ಲ ಅಂತ ಹೇಳಿ ಮಾನಿಟೈಸ್ ಮಾಡಕ್ ವಿಡಿಯೋನ ಡಿಲೀಟ್ ಮಾಡಿಬಿಟ್ರ ನೋಡ್ರಿ. ಫೈನಲಿ ಹುಬ್ಳಿ ಬಂದ್ ರೀಚ್ ಆದ್ವಿ ಏಡಿ ತರಾಕೋಸ್ಕರ. ನಿಮ್ ಲಾಸ್ಟ್ ಟೈಮ್ ಎಲ್ಲ ಏಡಿದು ಶಾಪ್ ತೋರಿಸಿದ್ವಲ್ಲ, ಏಡಿ ಶಾಪ್ ಏನ್ ಬಾಳ ದೂರ ಇಲ್ಲ, ರೈಲ್ವೆ ಸ್ಟೇಷನ್ ಹತ್ರನೇ ಐತಿ. ಸೊ ನಾವು ಈಸಿಯಾಗಿ ಹೋಗ್ಬೋದು. ಅದಕ್ಕೋಸ್ಕರ ನೀವ್ ಅನ್ಕೊಂಡಂತೀರಿ ಏನ್ ಏಡಿ ತರಾಕೋಸ್ಕರ ಅಳ್ಳಾವರ್ ನಿಂತ್ರ ಹುಬ್ಳಿಗ್ ಬಂದಾರ ಅಂತ ಹೇಳಿ. ಎಸ್, ಅದೇ ನಮ್ ನಾನ್ ವೆಜ್ ಸ್ಪೆಷಾಲಿಟಿ. ನೋಡ್ರಿ ಎಷ್ಟ್ ಮಸ್ತ್ ನಮ್ ಹುಬ್ಳಿದಾರ ಚಿಗರಿ ಬಸ್ಗಳು ನಿಂತಾವ. ನಾಷ್ಟ ಮಾಡಕ್ ಎಲ್ಲಿ ಹೋಗೋಣ? ಕಾಮತ್. ಏನ್ ಗೊತ್ತಾ ಫ್ರೆಂಡ್ಸ್, ಏಡಿ ತರಾಕಂತೆ ಬಂದಿದ್ವಿ. ಏಡಿ ತರೋಕ್ಕಿಂತ ಮುಂಚೆ ಫಸ್ಟ್ ನಮ್ ಹೊಟ್ಟೆ ತುಂಬಿಸ್ಕೋಬೇಕಲ್ಲ, ಆಮೇಲೆ ಏಡಿ ಹೊಟ್ಟೆ ತುಂಬಿಸೋದು. ಏಡಿ ಹೊಟ್ಟೆ ಏನ್ ತುಂಬಿಸೋದಿಲ್ಲ, ಪಾಪ ಅಂದ್ರೆ ಕೈ ಕಾರ್ ಮುರಿತೀವಿ, ಎಲ್ಲಾ ಮುರಿತೀವಿ. ಪಾಪ ಅನ್ಬಾರ್ದಲ್ಲ, ಆಕ್ಚುಲಿ ತಿನ್ನೋ ಐಟಮ್ ಇದು ತಿಂತೇವೆ, ಪಾಪ ಅನ್ಬಾರ್ದ. ಅದಕ್ಕೆ ನಾಷ್ಟ ಮಾಡಕಂತ ಬಂದಿದ್ವಿ. ನಿಮ್ಗೆ ಗೊತ್ತಲ್ಲ, ಅಫ್ಕೋರ್ಸ್ ನಾನಂತರ ನಾಷ್ಟ ಒಳಗೆ ಆಲ್ಮೋಸ್ಟ್ ಬರೀ ದೋಸಾ ತಗೋತೀನಿ. ಇವ್ರಂತ್ರ ಪುರಿ. ನಾನ್ ಅನ್ಕೊಂಡೇನಿ ಒಂದ್ ಪುರಿ ಮಾಲೆ ಮಾಡಿ ಕೈ ಕಟ್ಬೇಕಂತೇಳಿ. ಯಾಕಂದ್ರೆ ಫ್ರೆಂಡ್ಸ್ ಗೊತ್ತಾ, ಆರ್ಮಿ ಒಳಗೂ ಈಗ ಆರ್ಮಿ ಒಳಗೂ 24 ಮಾರ್ನಿಂಗ್ ನಾನ್ ನೋಡ್ಬಂದಿಲ್ಲ ಕಾಶ್ಮೀರಿಗೆ ಹೋದಾಗ ಬರೀ ಪುರಿನ ಕೊಡ್ತಾರ. ಮತ್ತೆ ಎಲ್ಲ ಆಶಾ ಮಾಡಕ್ ಬಂದ್ರು, ಹೊರಗಡೆ ಬಂದ್ರು ಬರೀ ಪುರಿನ ತಿಂತಾರ. ದೋಸೆ ತಗೊಂಡ್ರ ಪುರಿ ತಗೊಂಡ್ರ ಇಬ್ರು ಶೇರ್ ಮಾಡ್ಕೊಂಡ್ ತಿನ್ಬೋದು, ಮಜಾ ಬರ್ತದೆ. ನೋಡಿ ಫ್ರೆಂಡ್ಸ್, ನೋಡಿ ಪುರಿ ಜೊತೆ ಪಲ್ಯನೂ ಕೊಟ್ಟಿಲ್ಲಲ್ರಿ. ಪುರಿ ಜೊತೆ ಪಲ್ಯ ಕೊಟ್ಟಿಲ್ಲ. ಪಾಪ ನನ್ನ ಹಸ್ಬೆಂಡ್ ನಾಚ್ತಾರ, ದುಡ್ಡು ಕೊಟ್ಟು ನಾಚ್ತಾರ ಕೇಳ. ನಾನ್ ಹಂಗಲ್ಲ, ಡೈರೆಕ್ಟ್ ಕೇಳ್ಬಿಡ್ತೀನಿ. ದೋಸಾ ಎಷ್ಟು ದೊಡ್ಡ ದೋಸಾ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಏನ್ ಗೊತ್ತಾ, ನನ್ನ ಹಸ್ಬೆಂಡ್ಗೆ ಫುಲ್ ಖುಷಿ ಆಗಿರ್ತಾರೆ. ಏನ್ ಗೊತ್ತಾ, ನಾ ಇದ್ರೊಳಗೆ ಬಾಳ್ ಮಾಡಿ ಒಂಚೂರು ಇಷ್ಟು ತಿನ್ಬೋದು, ಇಷ್ಟು ತಿಂದು ಅವ್ರಿಗೆ ಕೊಟ್ಟೆ. ಫ್ರೆಂಡ್ಸ್, ಗಂಡ ಆದವ್ರದ್ದು ನಸೀಬ್ ನೋಡಿ ಫ್ರೆಂಡ್ಸ್. ಎಲ್ಲಿ ಹೋದ್ರು ನಾವ್ ಏನೇನು ತಗೊಂಡ್ವಿ ಅಂದ್ರೆ ಅದ್ರಿಂದ ಒಂದ್ ತುತ್ತು ತಿನ್ಬೇಕಂದ್ರೆ ದೊಡ್ಡ, ಅದ್ರಾಗ ಎಲ್ಲ ಅವ್ರಿಗೂ ಸಿಕ್ಬಿಡ್ತೈತಿ. ದೋಸಾ ಮಸ್ತ್ ಮಾಡ್ಯಾರ. ವಾವ್, ಮಸ್ತ್ ಮಾಡ್ಯಾರ. ವಾವ್, ದೋಸಾ ಮಸ್ತ್ ಅಂದ್ರೆ ಮಸ್ತ್ ಮಾಡ್ಯಾರ. ದೋಸಾ ಕೈ ಹಾಕಿದ್ರು. ದೋಸಾ ಮಸ್ತ್ ಐತಿ ನೋಡಿ ಫ್ರೆಂಡ್ಸ್. ನೋಡಿ ಎಲ್ಲ ಹುಡುಗಿಯರು ಹಂಗಲ್ಲ. ಈ ಕಡೆ ಹೇಳ್ಬೇಕಂದ್ರೆ ಇವ್ರು ಎಲ್ಲಾದ್ರೂ ಹೊರಗಡೆ ಹೋದಾಗ ಆಲ್ಮೋಸ್ಟ್ ಬಾಯ್ಸ್ ಏನಿರ್ತಾರಲ್ಲ, ಅವ್ರು ಆರ್ಡರ್ ಮಾಡಿದ್ರೆ ಅಂದ್ರೆ ಚಲೋ. ಯಾಕೆ ಗೊತ್ತಾ, ಹುಡುಗಿಯರು ಒಂದ್ ಬಾಳ್ ಮಾಡಿ ಒಂಚೂರು ತಿಂತಾರ, ತಿಂದ ಮತ್ತೆ ಗಂಡಾಗ ಕೊಟ್ಬಿಡ್ತಾರ. ಹಾ, ಹೆಂಗ ಅಂತಿದಾರ ನೋಡಿ. ಅದಲ್ಲೇನ ಬಂದೇವ್ರಿ ನಾವ ಊರಿಂತ್ರ. ಆಮೇಲೆ ಇಲ್ಲಿ ಬರೋ ಮುಂದೆ ಇಲ್ಲೊಂದೇ ಅದು ನಾಳೆ ಬರ್ತೈತ್ರಿ ಭರ್ಪೂರ್. ಸದ್ಯಕ್ಕೆ ನನಗೆ ಮತ್ತೆ ಹೋಗೋದೈತೆ ಅಂದ್ರೆ ಊರಿಂತ ಬಂದೇವ್ರಿ. ಬೆಳಗ್ಗೆ 7 ಗಂಟೆಗೆ ಬಿಟ್ಟು ರಾತ್ರಿ ಹೋಗಿ 7 ತಿರ್ಕೊಂಡ್ ಬಂದ. ಹೌದ್ರಿ, ಬಾ ಸಿಗ್ಲಿಲ್ಲೇನ್ರಿ? ಮರಿಬೇಡ್ರಿ, ನಂಗೆ ಇರ್ಲಿ. ದೊಡ್ಡ ದೊಡ್ಡ ಇದಾವ.
ಅದಾವ ಚಲೋ ಅದ. ಪ್ರತಿ ಸಲ ಬಂದಾಗ್ನು ಇದು ಹಿಡಿದ್ ಕಾಲ್ ಕೈ ಮುರಿಸ್ಕೊಂಡ್ ಹೋಗ್ತಿದ್ವಿ. ಯಾಕಂದ್ರೆ ಹುಬ್ಳಿ ಒಳಗೆ ಇಲ್ಲೇ ಆರಾಮ್ಸೆ ತಗೊಂಡ್ ಹೋಗ್ಬೋದು. ಈಗ ಊರಿಗೆ ತಗೊಂಡ್ ಹೋಗೋದಲ್ಲ. ಸೊ ಇದನ್ನ ಮುರಿಸ್ಕೊಂಡ್ ಏನಾದ್ರು ಒಯ್ದ್ವಿ ಅಂದ್ರೆ ಅದು ಕೆಟ್ಟಾವ. ಅದಕ್ಕೋಸ್ಕರ ಇದನ್ನ ಏನ್ ಮುರಿಸ್ತಾ ಇಲ್ಲ, ಹಂಗ ಡೈರೆಕ್ಟ್ ಆಗಿ ತಗೊಂಡ್ ಹೋಗ್ತಾ ಇದ್ವಿ. ನಾ ಕನ್ಸಂತೀನಿ 4 5 6 ಅಷ್ಟು ಬಂದಿವಿ. ಏನ್ ಮಾಡ್ಬೇಕು, ಬ್ಯಾಡ್ ಲಕ್, ಬರೀ 7 ಅಷ್ಟೇ ಸಿಕ್ಕು ಪ್ರತಿ ಸಲ ಬಂದ. ಆದ್ರೂ ಪಾಪ ಅವ್ರು ನಮ್ಗೋಸ್ಕರ ಮಾರಿದ್ದಿಲ್ಲ, ನಮ್ಗೋಸ್ಕರ ನಾವ್ ಬರ ಅಂತೀವಂತೆ ಹಂಗ ತೆಗೆದಿಟ್ಟಿದ್ರ. ಸಾರಿ ಫ್ರೆಂಡ್ಸ್, ಮತ್ತೊಂದ್ಸಲ ಪೋಸ್ಟ್ ಹಾಕ್ತಾ ಇದ್ದೀವಿ. ಯಾಕಂದ್ರೆ ಲಾಸ್ಟ್ ಟೈಮ್ ವಿಡಿಯೋ ಹಾಕಿದ್ದ ಡಿಲೀಟ್ ಆಗೈತಿ. ಸೊ ಅದಕ್ಕೋಸ್ಕರ ನೋಡ್ರಿ, ಇದನ್ನ ಈ ತರ ಮುರಿಬೇಕು, ಚಟಾಪಟ ಚಟಾಪಟ ಅಂತ ಹೇಳಿ. ನೋಡ್ರಿ, ನಾವ್ ಹೇಳಿದ್ವಲ್ಲ ಬೆಳಗ್ಗೆ ಹೋಗಿ ಹುಬ್ಳಿಗೆ ಹೋಗಿ ತಗೊಂಡ್ ಬಂದೇವಿ. ತಗೊಂಡ್ ಬಂದ್ ಈಗ ಮಾಡೋದ್ ತೋರಿಸ್ತಾ ಇದೀವಿ, ಹೆಂಗ್ ಮಾಡೋದಂತ ಹೇಳಿ. ಕ್ಲಿಯರ್ ಆಗಿ ನೋಡ್ಕೊರಿ ಒಂದ್ಸಲ. ಯಾವ ತರ ಕ್ಲೀನ್ ಮಾಡೋದು, ಯಾವ ತರ ಕ್ಲೀನ್ ಮಾಡ್ಬೇಕು ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದೀವಿ, ಯಾವ ತರ ಕ್ಲೀನ್ ಮಾಡ್ಬೇಕಂತೇಳಿ. ಆಕ್ಚುಲಿ ಹೇಳ್ಬೇಕಂದ್ರ ನಾವು ಪ್ರತಿ ಸಲ ಶಾಪ್ ಒಳಗಿಂತ್ರನ ಇದು ಕಾಲ್ ಕೈ ಇರ್ತಿತ್ಲಾ, ಅದನ್ನ ಮುರ್ಕೊಂಡ್ ಬರ್ತಿದ್ವಿ. ಈ ಸಲ ಮುರ್ಕೊಂಡ್ ಬಂದಿಲ್ಲ. ಯಾಕಂದ್ರ ಕೆಡ್ತಾವ. ಅದು ಬೇರೆ ಹುಬ್ಳಿ ಅಂತ ತಗೊಂಡ್ ಬರ್ಬೇಕಲ್ಲ ಅಳ್ಳಾವರಿಗೆ. ಅದು ಅವಾಗ ಅಲ್ಲೇ ಇರ್ತಿದ್ವಿ, ಓಕೆ, ಅಲ್ಲಿಂದ ಅಲ್ಲೇ ಏನ್ ಕೆಡ್ತಿರ್ಲಿಲ್ಲ. ಇದು ದೂರ ಅಲ್ಲ, ಸೊ ಕೆಡ್ತಾವಂತ ಮುರ್ಕೊಂಡ್ ಬಂದಿಲ್ಲ. ಅದಕ್ಕೆ ನನ್ನ ಹಸ್ಬೆಂಡ್ ಮುರಿತಾ ಇದಾರ. ಆಕ್ಚುಲಿ ಹೇಳ್ಬೇಕಂದ್ರ ಅದು ಎಕ್ಸ್ಪೀರಿಯನ್ಸ್ ಇರೋದು ಅಷ್ಟ ಮುರಿಯಾಕ್ ಬರ್ತೈತಿ. ಇಲ್ಲಾಂದ್ರೆ ಕೈಗದು ಹಿಂಗ್ ಕಡಿತಾವಲ್ಲ, ಅದು ಕೈಗದು ಕಡಿದ್ರ ಬಾಳ ಕೆಟ್ಟ ಬ್ಲಡ್ ಬರ್ತಿತ್ತು ಆಲ್ಮೋಸ್ಟ್. ಇವ್ ಹಿಡಿತಾವಲ್ಲ, ಇವ್ ಲೆಗ್ಸಿದ್ರು, ಇವ್ ಕಡಿತಂದ್ರ ನಡಕ್ಕಿತ್ರವಾಗ ಸಿಕ್ಕೊಂತಂದ್ರ ಬಟ್ಟದು ಕಟ್ಟ ಹಾಕಾವ್. ಅದು ಬಾಳ ಕಷ್ಟ. ಸುಮ್ನೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಟ್ರೈ ಮಾಡಕ್ ಹೋಗ್ಬೇಡ್ರಿ. ಶಾಪ್ ಒಳಗೆ ತಗೊಂಡ್ಬಂದಿರ್ತಿರಲ್ಲ ಅವ್ರ ಹತ್ರನ ಮುರಿಸ್ಕೊಂಡ್ ಬರ್ರಿ. ಇದನ್ನ ಈ ತರ ಹಿಡಿಬೇಕು ಫ್ರೆಂಡ್ಸ್. ಈ ತರ ಹಿಡಿದ ತಕ್ಷಣ ಈ ತರ ಇದ್ರ ಲೆಗ್ಸ್ ಫಸ್ಟ್ ಮುರಿಬೇಕು. ಇದು ಚಟಾಪಟ. ನಂತರ ಇವು ಇದ್ರ ಈ ತರ ಮುರಿಬೇಕು. ನೋಡಿ ಫ್ರೆಂಡ್ಸ್, ಈ ತರ ಮುರಿತಿದ್ದೇವಿ. ಕೈ ಕಾಲು ಇವು ಕೈ ಹಿಡಿದಿತ್ತು. ಒಳಗಿನ ತುಪ್ಪ ತಕೋಬೇಕು. ನೋಡಿ ಈ ತರ ಇದು ಬಾಳ ಟೇಸ್ಟ್ ಆಗ್ತೈತಿ, ರುಚಿ. ಆಕ್ಚುಲಿ ಹೇಳ್ಬೇಕಂದ್ರೆ ಏಡಿಕ್ಕಿಂತನೂ ಈ ತುಪ್ಪ ಐತ್ಲಾ, ಇದಂತೂ ಸೂಪರ್ ಮಸ್ತ್. ಯಾವ ರೆಸ್ಟೋರೆಂಟ್ ಒಳಗ್ ಏನ್ ತಿಂದ್ರು ಅಷ್ಟು ಮಜಾ ಹತ್ತೋದಿಲ್ಲ. ಪಿಜ್ಜಾ ಎಲ್ಲಾನು ಇದ್ರ ಕೆಳಗ ಅಷ್ಟಂದ್ರ ಅಷ್ಟು ಸೂಪರ್ ಆಗಿ ಹತ್ತತ್ತ. ಇದ್ರ ಒಳಗಡೆ ಇರ್ತೈತಿ ಅದ. ನೋಡ್ರಿ ಇಲ್ಲೆಲ್ಲಾ ಅದ ಪಾರ್ಟ್ ಮಾಡಿದ್ದೆಲ್ಲ ಐತಿ. ನೋಡ್ರಿ ಬೇಕಂದ್ರೆ ಡೀಪ್ ಆಗಿ ಅಬ್ಸರ್ವ್ ಮಾಡ್ರಿ. ಇಷ್ಟ ಅಬ್ಸರ್ವ್ ಕೈ ಕಾಲು ಎಲ್ಲ ಮುರಿದು. ಆಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲಾ ಟೇಸ್ಟ್ ಆಲ್ಮೋಸ್ಟ್ ಇದ್ರೊಳಗನೆ ಇರ್ತೈತಿ. ಇದು ಏಡಿದ ತತ್ತಿ ಇದಂತ್ರ ಸೂಪರ್ ಅಂದ್ರೆ ಸೂಪರ್ ಇರ್ತೈತಿ. ಎಲ್ಲಾ ಹುಡುಗರಿಗೂ ಇದಂದ್ರೆ ಬಾಳ ಇಷ್ಟ. ಹುಡುಗರಿಗೆಲ್ಲ ಸ್ಪೆಷಲ್ ಆಗಿ ನಮಗೂ ಬಾಳ ಇಷ್ಟ. ಈ ತರ ಇದ್ರ ಕ್ಲೀನ್ ಮಾಡಿ ಈಗ ಮುಗೀತು. ಈಗ ನೆಕ್ಸ್ಟ್ ಇವು ಅದಾವಲ್ಲ, ಇದನ್ನ ಕ್ಲೀನ್ ಮಾಡ್ಬೇಕು. ನೋಡಿ ಇದ್ರ ಇರುತ್ತಲ್ಲ ಹೊಲಸಿದು, ಇದನ್ನ ಕೀಳಿಬೇಕು ಫಸ್ಟ್ ಕಂಪ್ಲೀಟ್ ಆಗಿ. ಆಕ್ಚುಲಿ ಹೇಳ್ಬೇಕಂದ್ರ ಇದನ್ನ ಹೇಳ್ಬೇಕಂದ್ರೆ ಈ ತುಪ್ಪ ಐತ್ಲಾ, ಇದು ಯಾವ ರೆಸ್ಟೋರೆಂಟ್ ಒಳಗೂ ಸಿಗೋದಿಲ್ಲ. ಮತ್ತ ಯಾವ ಪಿಜ್ಜಾ ಏನೋ ತಿಂದ್ರು ಈ ತರ ಮಾತ್ರ ಟೇಸ್ಟ್ ಆಗ್ತದಿಲ್ಲ. ಅಷ್ಟಂದ್ರ ಅಷ್ಟು ತುಪ್ಪ. ಇವಾದ್ರು ಬೆರಳಲ್ಲ, ಉಗುರು ತೆಗಿಬೇಕು. ನೋಡಿ ಫ್ರೆಂಡ್ಸ್, ಯಾವ ತರ ಮನುಷ್ಯಾಗ ಯಾವ ತರ ಎಲ್ಲಾ ಕೈ ಕಾಲು ಉಗುರೆಲ್ಲ ಇರ್ತೈತಲ್ಲ, ಸೇಮ್ ಇವನ್ ಏಡಿಗೂ ಕೂಡ ಹಂಗನೇ ಇರ್ತೈತಿ. ತಾವು ಮನುಷ್ಯರಲ್ಲ,
ಪ್ಲೀಸ್ ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ಯಾರು ಬೇಜಾರ್ ಮಾಡ್ಕೋಬೇಡ್ರಿ. ಯಾಕಂದ್ರೆ ಲಾಸ್ಟ್ ಟೈಮ್ ಹಾಕಿದ್ದೀರಾ ವಿಡಿಯೋನ ಡಿಲೀಟ್ ಆಗೈತಿ, ಆ ವಿಡಿಯೋನು ನನ್ನ ಹತ್ರ ಇಲ್ಲ. ಸೊ ಅದಕ್ಕೋಸ್ಕರ ನಿಮ್ಗೋಸ್ಕರ ಅಂದ್ರೆ ಆಕ್ಚುಲಿ ಯಾಕಂದ್ರೆ ಪ್ರತಿ ಒಬ್ರಿಗೂ ನಂಗೆ ಎಲ್ಲಾ ಹುಡುಗರು ಹೇಳಿದ್ರು ಆ ವಿಡಿಯೋ ಅವ್ರಿಗೆ ಬಹಳ ಅಂದ್ರೆ ಬಹಳ ಇಷ್ಟ ಆಗೈತೆ ಅಂತ. ನಂಗೆ ಬಹಳ ಸಲ ಕೇಳಿದ್ರು, ಯಾಕ ವಿಡಿಯೋ ಕಾಣಿಸ್ತಾನೆ ಇಲ್ಲ ಯೂಟ್ಯೂಬ್ ಒಳಗೆ, ಯಾಕ ವಿಡಿಯೋ ಕಾಣಿಸ್ತಾನೆ ಇಲ್ಲ ಯೂಟ್ಯೂಬ್ ಒಳಗಂತೆ. ಸೊ ನಿಮ್ಗೋಸ್ಕರ ಇಲ್ಲಿಂತ್ರ ಹುಬ್ಳಿಗೆ ಹೋಗಿ ಅಲ್ಲಿಂತ್ರ ಏಡಿ ತಗೊಂಡ್ ಬಂದ್ ವಿಡಿಯೋ ಮಾಡಿ ಹಾಕ್ತಾ ಇದ್ವಿ. ಪ್ಲೀಸ್ ಒಂದ್ ಲೈಕ್, ಶೇರ್, ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.